ಸರ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಸ್ವಾಮಿ. ನನ್ನ ನೇಟಿವ್ ಬಂದು ಮಂಡ್ಯ. ನೇಟಿವ್ ಮಂಡ್ಯ. ನಂದು ಕೃಷ್ಣಸ್ವಾಮಿ ಅಂತ ನನ್ನ ಹೆಸರು. ಆ್ಯಕ್ಚುಲಿ ನಾನು ಈ ಒಂದು ಪ್ರಾಡಕ್ಟ್ನ ತಗೋಬೇಕಾದ್ರೆ ನನಗೆ ಎಷ್ಟು ಭಾಳ ಪ್ರಾಬ್ಲಮ್ ಇತ್ತು ಸರ್. ನನಗೆ ಸುಮಾರು 2007 ಇಸ್ವಿ ಸೆಪ್ಟೆಂಬರ್ 27ನೇ ತಾರೀಕು ಸೆಪ್ಟೆಂಬರ್ 27ನೇ ತಾರೀಕು ನನಗೆ ಒಂದು ಟ್ರೈನ್ ಆಕ್ಸಿಡೆಂಟ್ ಆಗಿತ್ತು. ಆ ಟ್ರೈನ್ ಆಕ್ಸಿಡೆಂಟ್ ಆದಾಗ ನಾನು ಮೈಸೂರು ಅಪೋಲೋ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಆಯಿತು. ಅಲ್ಲಿಂದ ಚೇತರಿಸಿದ ಮನೆಗೆ ಬಂದಮೇಲೆ ನನಗೆ ಶುಗರ್ ಇಳಿತಾ ಇತ್ತು. ಈ ಶುಗರ್ ಇಳಿತಾ ಆದಾಗ ಸುಮಾರು 280ರಿಂದ 300 ತನಕ ಇತ್ತು. ಆವಾಗ ನನಗೆ ಬಾಡಿ ವೀಕ್ ಆಗ್ತಾ ಬಂತು, ಕಣ್ಣು ಮಂಜಾಗ್ತಾ ಬಂತು. ನನ್ನ ಬಾಡಿ ತುಂಬ ವೀಕ್ ಆಗೋಯ್ತು. ಆಗ ಅದೇ ಟೈಮ್ನಲ್ಲಿ ನನಗೆ ಒಂದು ಸ್ಕೂಟರ್ ಕಿಕ್ಕರ್ ಹೊಡಿಬೇಕಾದ್ರೆ ರಿವರ್ಸ್ ಹೊರಟು ಒಂದು ಕಾಲಲ್ಲಿ ಒಂದು ಸ್ವಲ್ಪ ಕಿತ್ತೋಯ್ತು. ಅದು ಗಾಯವಾಗಿ ಕನ್ವರ್ಟ್ ಆಗಿ ಒಂದು ಓವರ್ ಟೈಪ್ ಆಗಿ ನೀರು ಹರಿತಾ ಇತ್ತು. ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಅಂತೇಳಿ ನಾನು ಒಂದು ಪ್ರಾಡಕ್ಟ್ ಒಂದು ಪ್ರಾಡಕ್ಟ್ ತಗೊಂಡೆ. ಅದಕ್ಕೆ ಸುಮಾರು 4 ವರ್ಷ ತಗೊಂಡೆ. ಅದು ಸರಿ ಬರಲಿಲ್ಲ. ಸುಮಾರು 3.5ರಿಂದ 4 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡೆ. ಆಗ ಇದು ಒಪ್ಪಾಯ್ತು, ಪುಟ್ರಾಯ್ತು ಅಂತೇಳಿ ನಾವು ಮನೆಗೆ ಬಿಟ್ಟೆ. ಆಗ ಮತ್ತೆ ಮನೇಲಿ ಕೂತ್ಕೊಂಡೆ. ನನಗೆ ಶುಗರ್ ಮತ್ತೆ ಹೈ ಆಯಿತು. ಸೊ ಮತ್ತೆ ತುಂಬ ಬಾಡಿ ವೀಕ್ ಆಗೋಯ್ತು, ಕಣ್ಣು ಕೂಡ ಡಿಮ್ ಆಗೋಯ್ತು. ನನ್ನ ಮಂಡ್ಯದಲ್ಲಿ ಒಂದು ಬಿಸ್ನೆಸ್ ಇತ್ತು ಆರ್ಲಲ್ಲಿ. ಅಲ್ಲಿ ನಾನು ಹೋಗ್ತಿದ್ದು ನಾವು ಸ್ಟಾಪ್ ಮಾಡಿ ಹೋಗೋಕ್ಕಾಗಲಿ ಅಂತೇಳಿ. ಆಗ ನನ್ನ ಬ್ರದರ್ ನೋಡ್ಕೊತ ಹೇಳಿದ್ರು, ಇದೇ ನನ್ನ ಅಪ್ಲೈನ್ ಹರೀಶ್ ಸರ್ ಅಂತೇಳಿ. ಅವ್ರು ನಮ್ಮನ್ನು ಅಂಗಡಿನಲ್ಲಿ ಹೋಗಿ ಕೇಳಿದ್ರೆ ಅಣ್ಣ ಗೊತ್ತಿತ್ತು ಎಲ್ಲಪ್ಪ ಅಂತ. ಆಗ ಅವ್ರು ಹೆಲ್ತ್ ಪ್ರಾಬ್ಲಮ್ ಇದೆ ಸರ್, ಮನೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆವಾಗ ಮನೆಗೆ ಸೀದಾ ಬಂದು ಸೊ ಕೂತ್ಕೊಂಡ್ರು ಮನೆಯಲ್ಲಿ. ಆಗ ನಾನು ಚೇರ್ ತಗೊಂಡು ಹೊರಗಡೆ ಕೂತ್ಕೊಂಡ್ವಿ. ಆಗ ನನ್ನ ಕಷ್ಟ ಎಲ್ಲನೂ ಅವ್ರ ಮುಂದೆ ನಾನು ಹೇಳ್ಕೊಂಡೆ. ಆಗ ಕೇಳಿ, ಸರ್ ನನ್ನೊಂದು ಪ್ರಾಡಕ್ಟ್ ಇದೆ, ಇದನ್ನು ಯೂಸ್ ಮಾಡಿ, ಇದರಿಂದ ಹೆಲ್ತ್ ಸರಿ ಹೋಗ್ತದೆ ಅಂತ ಹೇಳಿದ್ರು. ಸರ್ ಎಷ್ಟೆಷ್ಟು ಖರ್ಚು ಮಾಡಿದ್ದೀನಿ, ಪರವಾಗಿಲ್ಲ, ನಿಮ್ಮದೊಂದು ಪ್ರಾಡಕ್ಟ್ ಕೊಡಿ ಸರ್, ನೋಡೋಗ್ತೀನಿ ಅಂತೇಳಿ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಂಡೆ. ಆ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಅವರು ಯಾವ್ಯಾವ ಟೈಪ್ ಯೂಸ್ ಮಾಡಬೇಕು, ಯಾವ ರೀತಿ ನಾನು ನೀರು ಕುಡಿಬೇಕು ಎಲ್ಲನೂ ರಿಯಲ್ ಆಗಿ ಅವ್ರು ಕೊಟ್ಟರು. ಆ ರಿಯಲ್ ಆಗಿ ಕೊಟ್ಟಾಗ ಸರ್ ಇನ್ನೊಂದು ವಾರ ಬಿಟ್ಟು ಕಾಲ್ ಮಾಡಿ ಅಂತ ಹೋದ್ರು. ಹಾಗೆಲ್ಲ ಸರ್ ನೀವು ಕೂತ್ಕೊಳ್ಳಿ ಅಂತ ಕೂತ್ಕೊಂಡು ಆಗ ಮತ್ತೆ ಕಾಫಿ ತರಿಸಿ ಕೊಡ್ತೀವಿ ಅವ್ರಿಗೆ. ಆಗ ಈ ಸರ್ ನಾನು ಇನ್ನೊಂದು ವಾರಕ್ಕೆ ಕಾಲ್ ಮಾಡ್ತೀನಿ, ಆದರೆ ಈ ಫುಡ್ ಕಾಸ್ಟ್ ಎಷ್ಟು ಅಂತ ಹೇಳಿದೆ. ಯಾಕೆಂದರೆ ಅವ್ರು ತುಂಬ ಆಶ್ಚರ್ಯ ಆಗಿದ್ದು, ದುಡ್ಡನ್ನ ಯಾವ್ಯಾವ ಬೇಕೋ ತೊಗೊಬೋದು ಅಂತೇಳಿ ಅವ್ರು ಹಾಗೆ ಹೋಗ್ತಾಯಿದ್ರು. ಇವಾಗ ನೀವು ಕೂತ್ಕೊಳ್ಳಿ ಅಂತೇಳಿ ನಾನು ಮನೆಯವ್ರಿಗೆ ದುಡ್ಡು ಕೊಡಪ್ಪ ಅಂತೇಳಿ ಅವರಿಂದ. ಸೊ ಆವಾಗ ರೇಟ್ ಕಡಿಮೆ ಇತ್ತು, ಅಂದರೆ ಪ್ರಾಡಕ್ಟ್ ಇರಲಿಲ್ಲ. ಆಗ 11,900 ಕೊಟ್ಟು ಡಬಲ್ ಪ್ರಾಡಕ್ಟ್ನ ತೊಗೊಂಡೆ. ಆಗ ಅವ್ರು ಎಲ್ಲನೂ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳಿ ಮನೆಗೆ ಹೋದರು. ಅವ್ರು ಮಾಡಿದ್ಮೇಲೆ ನನಗೆ ಕಾನ್ಫಿಡೆನ್ಸ್ ಬಂತು. ಒಂದು ವಾರ ಆದಮೇಲೆ ನಾನು ಬ್ಲಡ್ ರಿಪೋರ್ಟ್ಗೆ ಹೋದೆ. ಮಂಡ್ಯದಲ್ಲಿ MDCC ಅಂತ ಐತೆ, ಅಲ್ಲಿಗೆ ಹೋಗಿ ನಾನು ಬ್ಲಡ್ ಕೊಟ್ಟಾಗ ಸೊ ಆ ಬ್ಲಡ್ ರೇಂಜ್ ಬಂದು 95% ಬಂದ್ಬಿಡ್ತು. ನನಗೆ 300 ಇದ್ದದ್ದು ಹೆಂಗೆ ಬಂತಪ್ಪ, ಇದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಸೊ ಆ ರಿಪೋರ್ಟ್ನ ಹರಿದು ಅಲ್ಲೇ ಬೀಸಾಕಿದೆ. ಸೀದಾ ಮನೆಗೆ ಬಂದೆ. ಇನ್ನೊಂದು 4-5 ದಿನ ಹಾಗೆ ನಾನು ಫುಡ್ನ ಯೂಸ್ ಮಾಡಿಕೊಂಡು ನಂತರ ಮತ್ತೆ ಹೋಗಿ ನಾನು ಬ್ಲಡ್ ಕೊಟ್ಟು ರಿಪೋರ್ಟ್ ತಗೊಂಡೆ. ಆವಾಗ 120 ಇತ್ತು. ಆವಾಗ ನನ್ನ ಮೈಂಡ್ ಕಾನ್ಫಿಡೆನ್ಸ್ ಬಂತು, ನನ್ನ ಶುಗರ್ ನಾರ್ಮಲ್ ಬಂದಿದೆ ಅಂತೇಳಿ. ಆವಾಗ ಯಾವಾಗ ನಾರ್ಮಲ್ ಬಂತು ಆಗ ನಮ್ಮ ಹರೀಶ್ ಸರ್ ಒಂದು ಫೋನ್ ಮಾಡಿ, ಸರ್ ಏನು ನಿಮ್ಮ ಪ್ರಾಡಕ್ಟ್ ಒಂದು ಸ್ವಲ್ಪ ವರ್ಕೌಟ್ ಆಗ್ತಾ ಇದೆ ಸರ್ ಅಂತ ಹೇಳಿದೆ. ನಾರ್ಮಲ್ ಬಂದೆ ಅಂತ ಹೇಳಿಲ್ಲ, ವರ್ಕೌಟ್ ಆಗ್ತಾ ಇದೆ ಅಂತಂದರೆ ಆಗ ಅದೇ ರಿಪೋರ್ಟ್ ತಗೊಂಡು ಸೊ ನಾನು ಡಾಕ್ಟ್ರ್ ಹತ್ರ ಹೋದೆ. ಡಾಕ್ಟ್ರ್ ಹತ್ರ ತೋರಿಸಿದಾಗ ಸೊ ನಾನು 15 ವರ್ಷದಿಂದ ಕೊಡ್ತಾ ಇದ್ದೀನಿ ನಿಮಗೆ ಟ್ಯಾಬ್ಲೆಟ್ ಕೊಟ್ಟಿರ್ತಾ ಮೇಲೆ, ಯಾಕೆ ನಿಮ್ಗೆ ಈಗ ಆಗ್ತು ಅಂತ ಕೇಳಿದರು. ಅದೇನೋ ನಮ್ಮ ಸ್ನೇಹಿತರು ಈ ರೀತಿ ಕೊಟ್ಟೋದ್ರು ಸರ್, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ, ನನಗೆ ಈ ರೀತಿ ಆಗಿದೆ ಅಂತ ಹೇಳಿದೆ. ಪರವಾಗಿಲ್ಲ, ಗುಡ್. ಆದರೆ ಈ ಒಂದು ಟ್ಯಾಬ್ಲೆಟ್ನ ನೀವು ತಿನ್ನಬೇಡ, ಒಂದು ವಾರ ನೋಡೋಣ, ಏನಾರ ಮತ್ತೆ ಅದೇನಾದ್ರು ಅಪ್ಪ ಆದರೆ ಆವಾಗ ಆ ಟ್ಯಾಬ್ಲೆಟ್ನ ನಾನು ಚೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿದರು. ಸರಿ, ಇನ್ನೊಂದು ವಾರ 15 ದಿನ ಯೂಸ್ ಪಡ್ಕೊಂಡೆ. ಆಗ ಮತ್ತೆ ಹೋಗಿ ಬ್ಲಡ್ ರಿಪೋರ್ಟ್ ತೊಗೊಂಡೆ. ಅದರಲ್ಲೂ ಕೂಡ 125 ಇತ್ತು, ಜಾಸ್ತಿ ಆಗಿರಲಿಲ್ಲ. ಆವಾಗ ನನಗೆ ಡಾಕ್ಟ್ರ್ ಮತ್ತೆ ನಾನು ಯಾಕೆ ಹೋಗಿ ಅಲ್ಲ ಅವ್ರ ಟ್ರೀಟ್ಮೆಂಟ್ ತಗೋಬೇಕು ಅಂತೇಳಿ ಮತ್ತೆ ನಾನು ಟ್ಯಾಬ್ಲೆಟ್ ತೊಗೊಳ್ಳಿಲ್ಲ. ಸೊ ಮತ್ತೆ ಹಾಗೆ ಕಂಟಿನ್ಯೂ ಮಾಡಿದೆ. ಹಾಗೆ ಮತ್ತೆ ಇನ್ನೊಂದು 20 ದಿನ ಬಿಟ್ಟು ಮತ್ತೆ ರಿಪೋರ್ಟ್ ತೊಗೊಂಡೆ. ಅದರಲ್ಲೂ ಕೂಡ ನಾರ್ಮಲ್ ಇತ್ತು. ಆಗ ಕಂಟಿನ್ಯೂ ಆಗಿ ಹಾಗೇ ಬಂದೆ. ನಾನು ಈಗಲೂ ಕೂಡ ಮೊನ್ನೆ ಕೂಡ ರಿಪೋರ್ಟ್ ಮಾಡಿಕೊಂಡೆ. ಪ್ರತಿ ತಿಂಗಳಿಗೆ ಒಂದು ಬಾರಿ ಅಥವಾ 2 ಬಾರಿ ರಿಪೋರ್ಟ್ ತಗೋತಾ ಇದ್ದೀನಿ. ಈಗಲೂ ಕೂಡ ನಾರ್ಮಲ್ ಸ್ಟೇಜಲ್ಲೇ ಇದೆ. ಸೊ ಇದನ್ನ ನೋಡಿದ ಮೇಲೆ ನಾರ್ಮಲ್ ಬಂದಮೇಲೆ ನನಗೆ ಯಾವಾಗ ಬಂತು, ನನ್ನ ಬಾಡಿ ಆಕ್ಟಿವ್ ಆಯಿತು, ನನಗೆ ಎನರ್ಜಿ ಬಂತು, ನನ್ನ ಕಣ್ಣು ಆಕ್ಟಿವ್ ಆಯಿತು. ಇವಾಗ ನಾನು ಮನೆಯಿಂದ ಹೊರಗಡೆ ಬರದೇ ಇರೋನು ಈಗ ನಾನು ಮಂಡ್ಯದಿಂದ ಶಿವಮೊಗ್ಗ ತನ್ಕೊಂಡು ಬಂದಿದ್ದೀನಿ.